10 ಖಾತಾ ಸೇವಾ ಕೇಂದ್ರ. ನಗರದಲ್ಲಿ ಶೀಘ್ರದಲ್ಲೇ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಮಾದರಿಯಲ್ಲಿ 10 ಖಾತಾ ಸೇವಾ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ನಗರಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ತಿಳಿಸಿದರು. ನಗರದ ಜಿಬಿಎ ವ್ಯಾಪ್ತಿಯ 5 ನಗರದ ಪಾಲಿಕೆಗಳ 10 ವಲಯಗಳಲ್ಲಿ ತಲಾ 1 ಕೇಂದ್ರ ಸ್ಥಾಪನೆ ಮಾಡುವ ಯೋಜನೆ ಇದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಈ ಕೇಂದ್ರಗಳಲ್ಲಿ ಇ ಖಾತಾ ಅರ್ಜಿ, ಹೊಸ ಖಾತಾ ನೋಂದಣಿ, ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಸೇರಿದಂತೆ ಖಾತಾ ಸಂಬಂಧಿತ ಎಲ್ಲ ಸೇವೆಗಳು ಲಭ್ಯವಾಗಲಿದೆ. ನಗರದಲ್ಲಿ ಈಗಾಗಲೇ ಬೆಂಗಳೂರು 1 ಕೇಂದ್ರಗಳು ಹಾಗೂ 1,000ಕ್ಕೂ ಹೆಚ್ಚು ಖಾಸಗಿ ಸೇವಾದಾತರು ಈ ಖಾತಾ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಆಸ್ತಿ ಮಾಲೀಕರು ಸ್ವತಃ ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು. ಇದುವರೆಗೆ 8.21 ಲಕ್ಷ ಆಸ್ತಿ ಮಾಲೀಕರು ಅರ್ಜಿ ಸಲ್ಲಿಸಿದ್ದು 8.16 ಲಕ್ಷ ಮಂದಿಗೆ ಖಾತಾ ವಿತರಣೆ ಪೂರ್ಣಗೊಂಡಿದೆ. ಇನ್ನು 10 ಲಕ್ಷಕ್ಕೂ ಹೆಚ್ಚು ಮಂದಿ ಅರ್ಜಿ ಸಲ್ಲಿಸಬೇಕಿದೆ ಎಂದು ತಿಳಿಸಿದರು. ತಿರಸ್ಕೃತ ಅರ್ಜಿಗಳನ್ನು ಮರುಪರಿಶೀಲಿಸಲು 25 ಸದಸ್ಯರ ಕಣ್ಗಾವಲು ತಂಡ ರಚಿಸಲಾಗಿದ್ದು, ಅನವಶ್ಯಕ ತಿರಸ್ಕಾರ ಸಾಬೀತಾದಲ್ಲಿ ಸಂಬಂಧಿತ ಕಂದಾಯ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಸೇವಾ ಕೇಂದ್ರಗಳು ಮುಂದಿನ 3 ತಿಂಗಳ ಒಳಗೆ ಕಾರ್ಯಾರಂಭ ಮಾಡಲಿದೆ ಎಂದು ಗಿರಿನಾಥ್ ಹೇಳಿದ್ದಾರೆ.